ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ಸೊ ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ವೀಡಿಯೋಸ್ ಎಲ್ಲ ತುಂಬಾ ತೆಗೆದಿಟ್ಟಿದ್ದೀನಿ. ಬಟ್ ನನಗೆ ಎಡಿಟ್ ಮಾಡಲಿಕ್ಕೆ ಟೈಮ್ ಸಿಗ್ತಾ ಇಲ್ಲ. ಸೊ ಹಾಗೆ ಸ್ವಲ್ಪ ಲೇಟ್ ಆಗ್ತಾ ಇದೆ ಅಪ್ಲೋಡ್ ಮಾಡುವಾಗ. ಮುಡಿಪು ಉತ್ಸವಕ್ಕೆ ಹೋಗಿ ನಾನು ರಾತ್ರಿ ನನ್ನ ತಾಯಿ ಮನೆಗೆ ಹೋಗಿದೆ ಅಂತ ನಿಮಗೆ ಆ ವಿಡಿಯೋದಲ್ಲಿ ಹೇಳಿದ್ದೀನಿ. ಆ ವಿಡಿಯೋ ನೋಡಿದವರಿಗೆ ಗೊತ್ತಿರ್ಬೋದು. ಸೊ ಅವತ್ತಿನ ದಿವಸ ನಾನು ರಾತ್ರಿ ತಾಯಿ ಮನೆಗೆ ಹೋಗಿದ್ದೆ. ಅಲ್ಲಿ ತಾಯಿ ಕರೆದಿದ್ರು, ಹಸ್ಬೆಂಡ್ ಬಂದಿದ್ರಲ್ಲ, ಸೊ ಅವರಿಗೆ ಒಂಥರ ಪಾರ್ಟಿಗೆ ಇನ್ವೈಟ್ ಮಾಡಿದರು. ಸೊ ಅವತ್ತು ಅಲ್ಲಿ ಚಿಕನ್ ಕಬಾಬ್, ಹಾಗೆ ನೈಪತ್ರ, ಚಿಕನ್ ಕರಿ, ಮಟನ್ ಸುಕ್ಕ, ಪತ್ತೀರು, ಸೇಮೆ, ಒತ್ತು ಶಾವಿಗೆ ಉಂಟಲ್ವ ಅದು. ಹಾಗೆ ನನ್ನ ತಂಗಿ ಫಸ್ಟ್ ಟೈಮ್ ರಾಗಿ ಮುದ್ದೆ ಕೂಡ ಮಾಡಿದ್ಲು. ಸೊ ನಾನು ಕೂಡ ರಾಗಿ ಮುದ್ದೆ ಫಸ್ಟ್ ಟೈಮ್ ಟೇಸ್ಟ್ ಮಾಡಿದೆ. ನಂಗೆ ಅದು ತಿನ್ನಲಿಕ್ಕೇನೋ ಗೊತ್ತಿಲ್ಲ, ಯಾವ ಥರ ತಿನ್ನೋದು, ಹೇಗೆ ಮಾಡೋದಂತ. ಮಾಡ್ತೀನಿ ಬೇಕಿದ್ದರೆ, ತಿಂದಿರಲಿಲ್ಲ. ಸೊ ಆದರೂ ಕೂಡ ಚೆನ್ನಾಗಿತ್ತು. ಫಸ್ಟ್ ಟೈಮ್ ಮಾಡಿದ್ಲು. ನನ್ನ ಹಸ್ಬೆಂಡ್ ತಿಂತಾಯಿದ್ರು ಅಂತೆ ಮುಂಚೆ, ಅವರ ತಾಯಿ ಮಾಡಿಕೊಡುವಾಗ. ಸೊ ಇವಾಗ ಯಾರು ಮಾಡಿಕೊಡೋರಿಲ್ಲ. ಫಸ್ಟ್ ಟೈಮ್ ಅವ್ರು ಮಾಡಿದ್ದು. ಸೊ ತುಂಬಾ ಚೆನ್ನಾಗಿತ್ತು. ಹಾಗೆ ಫುಡ್ ಕೂಡ ಚೆನ್ನಾಗಿಯೇ ಇತ್ತು. ನನಗೆ ಫಸ್ಟ್ ಟೈಮ್ ತಿನ್ನೋದ್ರಿಂದ ಅದು ಯಾವ ಥರ ತಿನ್ನೋದಂತ ಕೂಡ ಗೊತ್ತಿರಲಿಲ್ಲ. ಸೊ ಅವ್ರು ಹೇಳಿದರು ನುಂಗಬೇಕಂತ. ಸೊ ಹಸ್ಬೆಂಡ್ ಹೇಳಿದರು. ಸೊ ಹಾಗೆಯೇ ನುಂಗ್ತಾಯಿದ್ದೆ. ಹಾಗೆ ಚಿಕನ್ ಸಾರಿಗೆ ತುಂಬಾ ಚೆನ್ನಾಗಿತ್ತು. ಚಿಕನ್ ಸಾರಂತೂ ತುಂಬಾ ಚೆನ್ನಾಗಿ ಕೂಡ ಇತ್ತು. ಸೊ ಹಾಗೆ ಅಲ್ಲಿ ನಾವು ತಿಂದು ಇವರಿಗೆ ಬ್ಲ್ಯಾಕ್ ಟೀ ಕೊಡ್ದು ಹೀಗೆ ಟೈಮ್ ಕಲಿಯುವಾಗ. ಸೊ ನನ್ನ ತಮ್ಮ ಕೂಡ ಬಂದಿದ್ದ. ಅವನು ಮೀನು ತಗೊಂಡು ಬಂದಿದ್ದ. ಅದೇನು ಖಾಂಡಾಯಿ ಮೀನು ಅಂತ ಹೇಳ್ತೀವಿ. ಅದನ್ನು ಕೂಡ ನಾವು ಅವನಿಗೆ ಕ್ಲೀನ್ ಮಾಡಿ ನಮಗೆ ಕೊಟ್ಟ. ಸ್ವಲ್ಪ ನನ್ನ ನಾದನಿಗೆ ಕೂಡ ಕೊಟ್ಟು ರಿಟರ್ನ್ ಮನೆಗೆ ಬಂದು, ಇದು ನಾನು ನೆಕ್ಸ್ಟ್ ಡೇದು ನಿಮಗೆ ವೀಡಿಯೋ ಹಾಕೋದು. ಅದು ಲಂಚಿಗೆ ಟೈಮ್ ಇದ್ದು. ಅದ ನಂತರ ನಾನು ವೀಡಿಯೋಸ್ ತೆಗಿಲಿಲ್ಲ. ಹೋಟೆಲಿಗೆ ಎಲ್ಲಿಗೋ ಒಂದು ಔಟ್ಸೈಡ್ ಹೋಗಿದ್ವಿ, ಎಲ್ಲಿಗೆ ಹೋದದಂತ ನೆನಪಿಲ್ಲ. ಸೊ ಆಗ ಹೋಗಿ ಬರುವಾಗ ತುಂಬಾ ಹಸಿವಾಗ್ತಾಯಿತ್ತು. ಸೊ ಹಾಗೆ ನಮ್ಮ ಹತ್ತಿರ ದೇವಿ ಪ್ರಸಾದ್ ಹೋಟೆಲ್ ಇದೆ, ಅಲ್ಲಿ ಹೋಗಿ ವೆಜ್ ತಿಂದದ್ದು. ಸೊ ಹಾಗೆ ಇದು ಯಾವಾಗಂದರೆ ಸಂಡೇದು ವೀಡಿಯೋ. ನಾದಿನಿ ಮನೆಗೆ ಹೋಗಿದ್ದೆ. ಸೊ ಅವತ್ತು ಅವರು ಚಿಕನ್ ಮಂದಿ ಏನೋ ಪತ್ತಿರ ಈ ಥರ ಎಲ್ಲ ಮಾಡಿದರು. ಸೊ ನನಗೆ ಮಂದಿ ಅಷ್ಟು ಇಷ್ಟ ಇಲ್ಲ. ಇವಾಗ ನಾನೇ ಮಾಡ್ತೀನಿ ಜಾಸ್ತಿಯಾಗಿ. ಹಾಗೆ ಔಟ್ಸೈಡ್ದು ಮಂದಿನೂ ಇಷ್ಟ ಇಲ್ಲ. ಈಗ ನಾವು ಮಾಡಿದರೂ ಕೂಡ ನನಗೆ ಇಷ್ಟ ಆಗಲ್ಲ. ಯಾಕೋ ಮಂದಿ ಅಂದರೆ ನನಗೆ ಇವಾಗ ಹೇಟ್ ಆಗ್ತಾ ಉಂಟು. ಮಾಡಿ ಸಾಕಾಗಿದೆ ಅದು ಮಂದಿ ಕೂಡ. ಸೊ ಇವರು ಆರ್ಡ್ರ್ ಮಾಡಿ ತರಿಸಿದ್ದು ಚೆನ್ನಾಗಿತ್ತು. ಸೊ ಅಲ್ಲಿಂದ ರಿಟರ್ನ್ ಮನೆಗೆ ಬರುವಾಗ ಮಕ್ಕಳು ಬರಲಿಕ್ಕೆ ಇರಲಿಲ್ಲ. ಸೊ ಅವರನ್ನು ಅಲ್ಲಿ ನಾದಿನಿ ಮನೆಯಲ್ಲಿ ಬಿಟ್ಟು ನಾನು ಇವರ ಹತ್ರ ಹೇಳಿದೆ ಸೋಮೇಶ್ವರ ಬೀಚಿಗೆ ಹೋಗಿ ಬರೋಣ ಅಂತ. ಸೊ ಇದು ಅಲ್ಲಿಗೆ ಹೋಗ್ತಾ ಇರೋ ಒಂದು ವಿಡಿಯೋ. ಅಲ್ಲಿ ಹೋಗುವಾಗ ಟ್ರೈನ್ ಹೋಗ್ತಾಯಿತ್ತು, ಗೇಟ್ ಬಿದ್ದಿತ್ತು. ಸೊ ಅದರದ್ದು ಸ್ವಲ್ಪ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದಿದು. ಹಾಗೆ 2 ವೀಲರಲ್ಲೇ ಹೋಗ್ತಾ ಇರೋದು ನಾವು ಸೋಮೇಶ್ವರ ಬೀಚಿಗೆ. ನಾನು ನನ್ನ ಮಗು ಹಸ್ಬೆಂಡ್ ಹೋಗ್ತಾ ಇರೋದು. ಅವರಿಬ್ಬರು ಅಲ್ಲಿದ್ದರು. ಅವರನ್ನು ಕರ್ಕೊಂಡು ಹೋಗಬೇಕು ನೆಕ್ಸ್ಟ್ ಯಾವಾಗಾದರೂ. ವ್ಯೂ ಅಂತೂ ಚೆನ್ನಾಗಿತ್ತು, ಬಟ್ ಕ್ಲೀನ್ ಇರಲಿಲ್ಲ ಸೋಮೇಶ್ವರ ಬೀಚಲ್ಲಿ. ಅಲ್ಲಿ ಕಸ ಎಲ್ಲ ಇತ್ತು. ಹಾಗೆ ನಾಯಿದು ಕಾಟ ಜಾಸ್ತಿ ಅಲ್ಲಿ. ನಾವು ಹೋಗುವಾಗ ಆಲ್ಮೋಸ್ಟ್ 5-5:30 ಆಗಿತ್ತು. ಆದರೆ ತುಂಬ ಸೆಕೆ ಏನಿರಲಿಲ್ಲ, ತಂಪಾದ ಗಾಳಿ ಬೀಸ್ತಾ ಇತ್ತು. ಅಲೆ ಕೂಡ ಹಾಗೆಯೇ ಬರ್ತಾಯಿತ್ತು. ನಾನು ನೀರಿಗೆ ಇಳಿಬಾರ್ದಂತ ಮೇಲ್ಗಡೆನೇ ಇದ್ದೆ. ಬಟ್ ಅದು ನೀರು ಅಲೆ ಬರುವಾಗ ಮೇಲ್ಗಡೆನೇ ಬಂತು. ನನ್ನ ಮೊಬೈಲ್ ಕೂಡ ಒದ್ದೆಯಾಗಿ ಬಿಡ್ತು ಅಲ್ಲಿ, ಅಷ್ಟೊಂದು ಅಲೆ ಬರ್ತಾಯಿತ್ತು. ನೋಡಲಿಕ್ಕಂತೂ ಚೆನ್ನಾಗಾಗುತ್ತೆ, ಖುಷಿನೂ ಆಗುತ್ತೆ. ಹಾಗೆ ಮಗು ಹೆದರ್ತಾ ಇದ್ದ. ಅದಕ್ಕೆ ಅವನನ್ನು ಹಸ್ಬೆಂಡ್ ಎತ್ಕೊಂಡು ಹೋಗ್ತಾಯಿದ್ರು, ನೋಡು ಅಂತ ಹೇಳಿ. ಮತ್ತೆ ಸೆಟ್ ಆದವನು. ನೀರಿಗೆ ಇಳಿಯಲ್ಲ ಅವನಿಗೆ ಹೆದರಿಕೆ ಆಗ್ತದೆ. ನೀರಿಗೆ ಇಳಿಲಿಕ್ಕೂ ಕೂಡ ನಾವು ಬಿಡಲ್ಲ, ಚಿಕ್ಕ ಮಗು ಅಲ್ಲ. ಆದರೆ ಅವನ ಹತ್ತಿರ ಹೋಗ್ಲಿಕ್ಕೂ ಕೇಳಲ್ಲ. ಸ್ವಲ್ಪ ಹೊತ್ತಲ್ಲಿ 6:30 ತನಕ ಇದ್ವಿ. ಮತ್ತು ರಿಟರ್ನ್ ಬಂದ್ವಿ. ರಿಟರ್ನ್ ಬರುವಾಗ ನಮ್ಮ ಇಲ್ಲಿ ದೇರ್ಲಾಟೆಯಲ್ಲಿ ಒಂದು ಶಾಪ್ ಓಪನ್ ಆಗ್ತಾಯಿತ್ತು ಡ್ರೆಸ್ಸಿದ್ದು. ಜೂನಿಯರ್ ಏನೋ ಹೆಸರು ಗೊತ್ತಿಲ್ಲ ನನಗೆ ಅದರದ್ದು ಶಾಪ್ ಹೆಸರು. ಸೊ ಅಲ್ಲಿ ನಾನು ನೋಡುವಾಗ ಯೂಟ್ಯೂಬರ್ಸ್ ಎಲ್ಲ ಇದ್ದರು. ಅವರದ್ದು ಕೂಡ ಈ ವಿಡಿಯೋಸ್ ಎಲ್ಲ ತೆಗಿತಾ ಇರೋದು ನಾನು. ಹಾಗೆ UCV ಯೂಟ್ಯೂಬರ್ ಇದ್ದಾರಲ್ವ, ಕಪಲ್ಸ್, ಅದು ಉಡುಪಿ ಕಪಲ್ಸದ್ದು, ಅವರು ಕೂಡ ಸಿಕ್ಕಿದ್ರು. ಸೊ ಅವರ ಜೊತೆ ಕೂಡ ಒಂದು ಸೆಲ್ಫಿ ತಗೊಂಡೆ ನಾನು. ಹಾಗೇನಿಲ್ಲ, ಜಸ್ಟ್ ತಗೊಂಡದ್ದು ನೋಡೋಣ ನಿಮ್ಮ ಜೊತೆ ಶೇರ್ ಮಾಡಲಿಕ್ಕೆ ಅಂತ. ಒಳಗಡೆ ಕೂಡ ಡ್ರೆಸ್ಸಿದ್ದು ಶಾಪ್ ಇದು. ಒಳಗಡೆ ಹೋಗಲಿಲ್ಲ, ಸ್ವಲ್ಪ ಔಟ್ಸೈಡಿಂದ ನೋಡಿ ಬಂದದ್ದು. ಇದು ಅವರ UCV ಕಪಲ್ಸ್, ಅವರ ಮಕ್ಕಳು ಕೂಡ ಇದ್ದರು. ಸೊ ಹಾಗೆ ಇಷ್ಟೇ ಇರೋದು ಲಾಗ್, ಬೇರೆ ಏನಿಲ್ಲ. ಇವತ್ತಿನ ಒಂದು ಲಾಗಲ್ಲಿ ಇಷ್ಟು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತೇಳಿ ಸ್ವಲ್ಪ ಕ್ಲಿಪ್ಸ್ ತಗೊಂಡಿದ್ದೀನಿ. ಸೊ ಹಾಗೆ ಇವತ್ತಿನ ಲಾಗನ್ನು ಇಲ್ಲಿಗೆ ನಾನು ವೈಂಡ್ ಅಪ್ ಮಾಡ್ತಾಯಿದ್ದೀನಿ. ನನ್ನ ವೀಡಿಯೋಸ್ ಎಲ್ಲ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.
ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಲಿ ಕೂಡ ಮರಿಬೇಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.